ಬಂದಿದ್ದೀನಿ. ಅಲ್ಲಿ ಇವಾಗಲೂ ನೈಟ್ ಡ್ಯೂಟಿ ಮಾಡುವಾಗ ನಿದ್ದೆ ಬಂತು ಅಂದರೆ ಹೊಡಿತಾರೆ ಹೇಳುವಂಥ ಭಾವನೆ ಇದೆ. ಹೊಡಿತಾರಂತೆ. ನಾನು ಅಲ್ಲಿ ಡ್ಯೂಟಿ ಮಾಡಲಿಲ್ಲ, ನಾನು ಅಲ್ಲಿ ಅದೆಲ್ಲ ಇವಾಗಲೂ ನಡೀತಾ ಉಂಟು. ಆಮೇಲೆ ಅಲ್ಲೊಂದು ದೇವಸ್ಥಾನ ಇದೆ, ಆ ದೇವಸ್ಥಾನದಲ್ಲಿ ಡೈಲಿ ಚಾದರ್ ಹಾಕೋದು ಅವ್ರ ರೂಮಲ್ಲಿ, ಅವನ ರೂಮಲ್ಲಿ ಚಾದರ್ ಹಾಕಿದರೆ ಬೆಳಿಗ್ಗೆ ಅದು ಎದ್ದೋಗಿರೋದು ಅಂತ ಕಾಣೋದು. ಆಮೇಲೆ ಶೂ ಅಲ್ಲಿ ಮಣ್ಣು ಬರೋದು ಇವಾಗಲೂ ಇದೆ. ಈ ಕೆಲವರು ನಂಬುವುದಿಲ್ಲ ಅಂತಾರೆ, ನಂಬುವುದಿಲ್ಲ ಅಂದ್ರೆ ಅಲ್ಲಿ ಹೋಗಿರ್ಬೇಕು ಅಂತಾರೆ. ಇದಷ್ಟೇ ದೇಶ ಸೇವೆ ಅಲ್ಲ ನನ್ನ ಕೇಳಿದೆ. ದೇಶ ಪ್ರೇಮ ಅಥವಾ ದೇಶ ಸೇವೆ ಮಾಡಿದವರಿಗೆ ಸಲ್ಲಿಸುವ ಗೌರವ, ದೇಶ ಪ್ರೇಮ ಹೇಳೋದು ಖಾಲಿ ಫೋಟೋ ಹೊಡ್ಕೊಂಡು ಹಾರ. ಅವನು ಇಷ್ಟು ವರ್ಷ ಬಾರ್ಡ್ರಲ್ಲಿ ಸೇವೆ ಮಾಡಿ ಕಷ್ಟಪಟ್ಟು ಊರಿಗೆ ಬಂದಿದ್ದಾನಲ್ಲ, ಊರಿನಲ್ಲಿ ಬಂದ ನಂತರ ಊರಿನವರು ಅವನನ್ನು ಸುಖವಾಗಿಡ್ಲಿಕ್ಕೆ ಏನು ಮಾಡ್ಬೋದು? ಹೌದು, ಅದನ್ನು ಹೇಳಿದರೆ ಅದು ಅಲ್ಲ, ನೀವು ಇಶ್ಯೂ ಆಯ್ತದೆ ಗೊತ್ತಿಲ್ಲ. ಹೇಳಲಿಕ್ಕೆ ಯೋಗ್ಯರು. ನಾನು ಇದ್ದೆ ಅಲ್ಲ ಯಾವತ್ತು ಡೆಡ್ ಬಾಡಿ ಬರುವಾಗ ನಾ ರಜೆಯಲ್ಲೇ ಇದ್ದೆ. ಈ ಆರ್ಮಿಯಲ್ಲಿ 24 ವರ್ಷದಲ್ಲಿ ನೀವು ಎದುರಿಸಿದ ಸಮಸ್ಯೆಗಳೇನು? ಮೇನ್ ಪ್ರಾಬ್ಲಮ್ ಅಂದರೆ ಇಲ್ಲಿಂದ ಹೋಗುವಾಗ ನಿಂಗೆ ಬರುವಾಗ ನಿಮಗೆ ಒಂದಿಷ್ಟು ದುಡ್ಡು ಕೊಟ್ಟು ಕಳಿಸ್ತಾರೆ. ಮತ್ತೊಂದು ಆರ್ಮಿಗೆ ಹೋದ ಅಂದರೆ ಅವ್ನು ವಾಪಸ್ ಬರೋದಿಲ್ಲ. ಆಮೇಲೆ ಜಾಗ ಕೊಡ್ತಾರೆ, ಅದು ಕೊಡ್ತಾರೆ, ಇದು ಕೊಡ್ತಾರೆ. ಫಸ್ಟು ಹೋದವರೆಲ್ಲ ಸಾಯ್ತಾರೆ ಹೇಳೋದ್ರಲ್ಲಿ ಸುಳ್ಳು. ಯಾಕೆಂದ್ರೆ ಸಾಯೋರು ಇಲ್ಲೂ ಸಾಯ್ತಾರೆ, ಮನೇಲಿ ಕೂತಿದ್ರು ಸಾಯ್ತಾರೆ, ಮನೆಗೆ ಕೂತವರು ಸಾಯ್ತಿದ್ದಾರೆ, ಅಲ್ಲೂ ಸಾಯ್ತಾರೆ. ಅಲ್ಲಿ ಸತ್ತರೆ ಆ ಒಂದು ಸಾವು ಬೇರೆ ಸಾವು, ಆ ಸಾವಿಗೆ ಅರ್ಥ ಇದೆ. ಅದು ಸಾವಲ್ಲ, ಅದು ಹೌದು. ಆ್ಯಕ್ಚುಲಿ ಅಂದರೆ ನಾವು ರಿಟೈರ್ಮೆಂಟ್ ಆಗಿ ಬರೋಕ್ಕಿಂತ ಅಲ್ಲಿ ಶಹೀದ್ ಆಗಿ ಬಂದರೆ ಇರುವಂಥ ಫೆಸಿಲಿಟಿ, ಬಲಿದಾನ ಇದ್ರೆ ಅದು ಬೇರೆ. ಅದು ಯಾಕೆಂದ್ರೆ ನಾವು ಇವಾಗ ವಾರ್ ಮೆಮೋರಿಯಲ್ಸ್ಗೆಲ್ಲ ಹೋದವಾಗ, ನೀವು ಲದ್ದಾಖಿಗೆ ಹೋದಾಗ ನೋಡಿರ್ಬೋದು, ಹೌದು, ಚುಸುಲ್ ಮತ್ತು ಇದ್ರ ಮಧ್ಯೆ ಇದೆಲ್ಲ. ಅಲ್ಲಿ ಹೋಗಿ ನೀವು ನಿಂತರೆ ನಿಮ್ಗೆ ಆ ಇದೇ ಕಲ್ಪನೆ ಬೇರೆ ಬರ್ತದೆ. ಆ ವಾರ್ ಮೆಮೋರಿಯಲ್ ಹೋಗಿ ನಿಂತರೆ ಅದನ್ನ ಲೇವಲ್ಲಿ ಒಂದು ಡೆಲ್ಲಿಯಲ್ಲಿ ಇದೆಯಂತೆ, ನಾನು ನೋಡಿಲ್ಲ. ಆ ಲೇಯಲ್ಲಿ ಒಂದು ವಾರ್ ಮೆಮೋರಿಯಲ್ ಇದೆ, ಅಲ್ಲಿ ಹೋಗಿ ನಿಂತರೆ ಎಷ್ಟು ಜನರ ಕಲ್ಲು ಹಾಕಿಟ್ಟಿದ್ದಾರೆ, ಅವ್ರ ಹೆಸರು ಇದೆ. ಅವ್ರು ಮಾಡಿದ್ದಕ್ಕೆ ನಾವೆಲ್ಲ ಹೀಗೀಗ ಇರಬೇಕು ಅಂದರೆ ಅವರ ಬಲಿದಾನವೇ ಕಾರಣ. ಎಷ್ಟು ಜನರ ನಂಗೆ ಆ ಮ್ಯೂಸಿಯಂ ಹತ್ರ ಇದೆ, ಲೇ ಮ್ಯೂಸಿಯಂ ಹತ್ರ ಅವ್ರದ್ದು ಕಲ್ಲುಗಳಿದೆ, ಅವ್ರ ಎಲ್ಲರ ಹೆಸರಲ್ಲಿ ಕಲ್ಲಿದೆ. ಅದನ್ನು ನೋಡೋದೇ ಒಂಥರ ದಪ್ಪ. ಅಲ್ಲಿ ಕಾರ್ಗಿಲಲ್ಲೂ ಇದೆ. ಅಲ್ಲೆಲ್ಲ ಹೋದರೆ ಯೋಚನೆನೇ ಬೇರೆ ಬರ್ತದೆ. ನಮ್ಮ ಎಲ್ಲರನ್ನು ಬಾರ್ಡ್ರಲ್ಲಿ ಯಾರೋ ಒಬ್ಬ ಇವತ್ತಿಗೂ ಕಾಯ್ತಾ ಇದ್ದೇನೆ ಅಂತ ಒಂದು ನಂಬಿಕೆ ಇದೆ. ಸಿಕ್ಕಿಮಲ್ಲಿ. ಹೌದು, ಅದು ಆ್ಯಕ್ಚುಲಿ ಹೌದು. ಇವತ್ತಿಗೂ ಅವನ ಡ್ರೆಸ್ ಇಟ್ಟಿದ್ದಾರಂತೆ, ಇದು ಇಟ್ಟಿದ್ದಾರೆ. ಅದು ಇವಾಗಲೂ ಹೋಗಿದ್ರೆ ಅಲ್ಲಿಗೆ? ಹೋಗಿದೆ, ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀನಿ. ಅಲ್ಲಿ ಇವಾಗಲೂ ನೈಟ್ ಡ್ಯೂಟಿ ಮಾಡುವಾಗ ನಿದ್ದೆ ಬಂತು ಅಂದರೆ ಹೊಡಿತಾರೆ ಹೇಳುವಂಥ ಭಾವನೆ ಇದೆ. ಹೊಡಿತಾರಂತೆ. ನಾನು ಅಲ್ಲಿ ಡ್ಯೂಟಿ ಮಾಡಲಿಲ್ಲ, ನಾನು ಅಲ್ಲಿ ಆದರೆ ಅವರು ಬಂದು ಅಂದರೆ ಸೌಂಡ್ ಕೇಳೋದು ಅದೆಲ್ಲ ಇವಾಗಲೂ ನಡೀತಾ ಉಂಟು. ಆಮೇಲೆ ಅಲ್ಲೊಂದು ದೇವಸ್ಥಾನ ಇದೆ, ಆ ದೇವಸ್ಥಾನದಲ್ಲಿ ಡೈಲಿ ಚಾದರ್ ಹಾಕೋದು ಅವ್ರ ರೂಮಲ್ಲಿ, ಅವನ ರೂಮಲ್ಲಿ ಚಾದರ್ ಹಾಕಿದರೆ ಬೆಳಿಗ್ಗೆ ಅದು ಎದ್ದೋಗಿರೋದು ಅಂತ ಕಾಣೋದು. ಆಮೇಲೆ ಶೂ ಅಲ್ಲಿ ಮಣ್ಣು ಬರೋದು ಇವಾಗಲೂ ಇದೆ. ಈ ಕೆಲವರು ನಂಬುವುದಿಲ್ಲ ಅಂತಾರೆ, ನಂಬುವುದಿಲ್ಲ ಅಂದ್ರೆ ಅಲ್ಲಿ ಹೋಗಿರ್ಬೇಕು ಒಂದ್ಸಲ. ಯಾವುದೇ ಒಂದು ಗಾಡಿ, ಆರ್ಮಿ ಗಾಡಿ ಸಿಕ್ಕಿಮಿಂದ ಕೆಳಗೆ ಗ್ಯಾಂಗ್ಟಾಕ್, ಹೌದು, ಆ ಏರಿಯಾ ಬರುವಾಗ ಅವನ ಫೋಟೋ ಇಲ್ಲದೆ ಬರೋದಿಲ್ಲ ನೋಡಿ. ಅವನ ಫೋಟೋ ಎದುರುಗಡೆ ಇದ್ದೇ ಇರ್ತದೆ. ಅವನು ಯಾವ ಧರ್ಮದವನಾದರೂ ಗೊತ್ತಿಲ್ಲ, ಅವನು ಫೋಟೋ ಕಾಣುತ್ತೆ ಅವರು. ಆಮೇಲೆ ರಾತ್ರಿ ನಿದ್ದೆ ಬರೋದಿಲ್ಲ ಅಲ್ಲಿ. ಆ ಪೋಸ್ಟ್ ಇದೆಯಲ್ಲ, ಆ ಏರಿಯಾದ ಪೋಸ್ಟಲ್ಲಿ ರಾತ್ರಿ ನಿದ್ದೆ ಬರೋದಿಲ್ಲ. ಎಲ್ಲ ನಿಂತ್ಕೊಂಡು ಓಡಾಡ್ತಾನೆ ಇರ್ತಾರೆ. ಮತ್ತು ಅವನಿಗೆ ಒಂದು ವರ್ಷಕ್ಕೊಂದು ಸಲ ಮನೆಗೆ ಬರೋದು, ಟ್ರೈನ್ ಬುಕ್ಕಿಂಗ್ ಆಗತ್ತೆ. ಅವನ ಬಾಕ್ಸು, ಅವನ ಶೂಸು, ಡ್ರೆಸ್ಸು ಪ್ರತಿಯೊಂದು ಮನೆಗೆ ಬಂದು
ಮುಟ್ಸಿ ಹೋಗ್ತಾರೆ ಇವಾಗಲೂ. ಹ್ಞೂ ಆ ಟ್ರೈನಿಂಗ್ ಒಂದು ಕಂಪಾರ್ಟ್ಮೆಂಟ್ ಒಂದು ಬುಕ್ಕಿಂಗ್ ಆಗಿ ಅವನನ್ನು ಮನೆಗೆ ತಂದು ಬಿಟ್ಟು ಹೋಗ್ತಾರೆ. ಅಂದರೆ ಯಾವುದು ನಂಬಿಕೆ ಅಂತ ಹೇಳೋದು ಅಥವಾ ನೋಡಿ ನಡ್ಕೊಂಡು ಬಂದಿರೋದು. ನಡ್ಕೊಂಡು ಬಂದದ್ದಾದರೆ ಅದು ಮುಗ್ದಿರ್ತಿರ್ತಾನೆ, ನಡ್ಕೊಂಡು ಬಂದಿದ್ದಲ್ಲ. ಅಲ್ಲಿ ಆ್ಯಕ್ಚುಲಿ ಇದೆ ಇವಾಗಲೂ. ಆ ಏರಿಯಾ ಚೈನಾದವ್ರು ಬರೋದಿಲ್ಲ. ಎಲ್ಲೇ ಗಲಾಟೆ ಆಗಲಿ ಆ ಏರಿಯಾದಲ್ಲಿ ಮಾತ್ರ ಚೈನಾದವ್ರು ಬರೋದಿಲ್ಲ, ಭಯ ಇದೆ. ಹಾಗಿರುವಾಗ ಸತ್ತರೆ ಏನು ಭಯ ಇಲ್ಲ, ಅದೊಂದು ಶಹೀದ್ ಆಗಿ ಬಂದಿದ್ದಾನೆ ಅಂತ ಇರ್ತದೆ. ನಮ್ಮೂರಲ್ಲೂ ಒಬ್ಬ ಇದ್ದಾನೆ ಕೆರೆಕೋಣವನು. ಹೌದು, ನನ್ನಕ್ಕಿಂತ ನಂತರ ನನ್ನ ಹತ್ರ ಕೇಳಿಕೊಂಡೇ ಹೋದವನು, ಅವನು ಶಹೀದ್ ಆಗಿ ಬಂದಿದ್ದಾನೆ. ನಮ್ಮ ಈ ಏರಿಯಾದಲ್ಲಿ ಫಸ್ಟ್ ಬಾಡಿಯನ್ನು ಬಂದಿರೋದು. ಬಟ್ ಅಲ್ಲಿ ಕೆರೆಕೋಣ ಬಸ್ ಸ್ಟ್ಯಾಂಡಲ್ಲಿ ಅದನ್ನು ಸರಿಯಾದ ರೀತಿಯಲ್ಲಿ ಇಟ್ಟಿದ್ದಾರೋ ಇಲ್ವೋ ಅಂತ ಯೋಚನೆ ಮಾಡಿದ್ರೆ ಭಾಳ ದುಃಖ ಆಗುತ್ತೆ. ಅದು ಅದನ್ನು ಹೇಳಿದರೆ ಅದು ಅಲ್ಲ, ನೀವು ಇಶ್ಯೂ ಆಯ್ತದೆ ಗೊತ್ತಿಲ್ಲ. ನೀವು ಹೇಳಲಿಕ್ಕೆ ಯೋಗ್ಯರು. ನಾನು ಇದ್ದೆ ಅಲ್ರಿ ಯಾವತ್ತು ಡೆಡ್ ಬಾಡಿ ಬರುವಾಗ ನಾನು ರಜೆಯಲ್ಲೇ ಇದ್ದೆ. ಫಸ್ಟ್ ನನಗೆ ಬಂದಿದ್ದು ಅಂದರೆ ಇವರೆಲ್ಲ ಫೋನ್ ಮಾಡಿ, ನಿಮ್ಮ ಅಲ್ಲಿ ಊರಿನವರೆಲ್ಲ ಫೋನ್ ಮಾಡಿ ಹೇಳಿದಿರಾ ಹೀಗೀಗಂತೆ, ಅವನಿಗೆ ಆರಾಮಿಲ್ಲಂತೆ, ಕರ್ಕೊಂಬರ್ತಾರಂತೆ ಅಂತ. ನನಗೆ ಆವಾಗಲೇ ಗೊತ್ತಾಗ್ಬಿಟ್ಟಿತ್ತು. ಯಾಕೆಂದರೆ ಆರಾಮಿಲ್ಲ ಅಂದರೆ ರೆಡಿ ಮಾಡಲಿಕ್ಕೆ ಡೆಲ್ಲಿ ಹಾಸ್ಪಿಟಲ್ಗಳೇ ತುಂಬ ಇದೆ, ಬೇಕಾದಷ್ಟು ಇದೆ. ಇಲ್ಲೇ ಯಾಕೆ ಕರ್ಕೊಂಬರ್ತಾರೆ? ನಮ್ಮ ಈ ಊರಿನವರಿಗೆ ಈಗಲೂ ಒಂದು ಇನ್ಕ್ಲೂಡ್, ಇವಾಗಲೂ ಅವರು ಆರ್ಮಿಗೆ ಸೇರಿದವಾಗ ಎಲ್ಲಿದ್ದ ಕೇಳಿದ್ರೆ ಅವನು ಜಮ್ಮುದಲ್ಲಿದ್ದ. ಯಾರನ್ನು ಕೇಳಬೇಕಿದ್ರು ನೀವು ಕೇಳಿ, ಎಲ್ಲಿದ್ದಾನಪ್ಪ ಅವ್ನು ಜಮ್ಮುದಲ್ಲಿದ್ದಾನೆ ಅಂತಾರೆ. ಆ್ಯಕ್ಚುಲಿ ಅವನು ಬಯೋಡಾಟಾ ಅವನು ಎಲ್ಲೆಲ್ಲಿದ್ದಾನೆ, ಅವನು ಎಲ್ಲಿ ಸರ್ವೀಸ್ ಮಾಡ್ತಿದ್ದಾನೆ ಅದು ಗೊತ್ತಿಲ್ಲ, ಅವ ಮನೆಯವರಿಗೂ ಗೊತ್ತಿರಲಿಲ್ಲ. ನಾನು ಆಮೇಲೆ ಫೋಟೋ ನೋಡಿಬಿಟ್ಟು ಅವನು ಪೇರೆಂಟ್ಸ್ ಯೂನಿಟಿಗೆ ಫೋನ್ ಮಾಡಿ, ಅವ್ರ ಯೂನಿಟಿಗೆ ನಂಬರ್ ತಗೊಂಡು ಫೋನ್ ಮಾಡಿ ಒಂದು ವಾರ ಬಿಟ್ಟು ಬಾಡಿ ಇಲ್ಲಿ ಬಂದವಾಗ ಎಲ್ಲರೂ ಅದು ಆ್ಯಕ್ಚುಲಿ ಬಾಡಿ ಬಂದವಾಗ ಪ್ರೊಸೀಜರ್ಗಳು ತುಂಬ ಇರ್ತದೆ. ಆವಾಗ ಇಲ್ಲಿ ಎಲ್ಲರೂ ಬಂದು ಇದು ಮಾಡಿ ನಮ್ಗೆ ಅಲ್ಲ ಆರ್ಮಿ ಪ್ರೊಸೀಜರ್ ಮಾಡ್ಲಿಕ್ಕೆ ನನಗೆ ಬಿಡಲಿಲ್ಲ. ನಾನು ಆ್ಯಕ್ಚುಲಿ ಹೇಳ್ತೀನಿ, ನಾನು ಕೇಳ್ತಾ ಇದ್ದೆ ಅವನಿಗೆ ಏನಾಗಿತ್ತು ಅಂತ ಕೇಳುವ. ಇವರೆಲ್ಲ ಬಂದು ಆರ್ಮಿಯವ್ರು ಬಂದರೆ ಅಲ್ಲ, ಅವ್ರು ಬಂದರು ಇವ್ರು ಬಂದರು ಅಂತ ಹೇಳ್ಬಿಟ್ಟು ಅದನ್ನಲ್ಲೇ ಇದು ಮಾಡ್ರಿ. ಇಲ್ಲಾಂದ್ರೆ ಅದನ್ನು ಕೇಳ್ಬೋದಿತ್ತು, ಹೇಗೆ ಸತ್ತ ಅಂತ. ನಮ್ಮ ಹುಡುಗ ಅವನು, ನಮ್ಮ ಎದುರಿಗೆ ಹೋದವನು, ಯಾವ ರೀತಿ ಅವನಿಗೆ ಯಾರು ಒಂದು ಆರ್ಮಿಯಲ್ಲಿ ಹುಡುಗ ಸತ್ತಿದ್ದಾನೆ ಅಂದರೆ ಅವ್ನಿಗೆ ಹೇಗೆ ಸತ್ನಪ್ಪ ಕೇಳುವಂಥ ಒಂದು ಹಕ್ಕು ನಮಗಿದೆ. ಆದರೆ ಇಲ್ಲ, ಅವರು ಸರಿಯಾಗಿ ಇದು ಮಾಡ್ಲಿಕ್ಕೆ ಕೊಡಲಿಲ್ಲ. ಆಮೇಲೆ ಅವನು ಮೂರ್ತಿ ಮಾಡ್ತೀನಿ ಅಂದರು, ಏನೂ ಮಾಡಿಲ್ಲ. ಏನು ಅವನಿಗೆ ಬಂದಿರೋ ದುಡ್ಡೆಲ್ಲ ಆ್ಯಕ್ಚುಲಿ ಸತ್ತ ಮೇಲೆ ಗೌರ್ಮೆಂಟ್ ಅವ್ರು ಕೊಡ್ಬೋದಿತ್ತು, ಅವ್ರ ಮನೆಯವ್ರಿಗೆ ಹೆಲ್ಪ್ ಮಾಡ್ಬೋದಿತ್ತು. ನಾನು ನಮ್ಮ ಸಂಘ ಇದೆ, ಎಕ್ಸ್ ಸರ್ವಿಸ್ ಮೆನ್ ಸಂಘ, ಹಿಂದಿನ ತಿಂಗಳಲ್ಲಿ ಮೀಟಿಂಗಲ್ಲಿ ಇದನ್ನು ಇಟ್ಟಿದ್ದೀನಿ. ನಮ್ಮ ಎಕ್ಸ್ ಸರ್ವಿಸ್ ಮೆನ್ ಸಂಘದವ್ರಿಗೆ ಗೊತ್ತಿದೆಯಾ ಅವನು ಸತ್ತಿದ್ದು? ಗೊತ್ತಿಲ್ಲ, ಹೊಸದಾಗಿ ಆಗಿದೆ, ಅದು 1 ವರ್ಷ ಅಷ್ಟೇ ಆಯಿತು. ಅವನ ಮನೆಗೆ ಹೋಗ್ಬಿಟ್ಟು ನೋಡುವ, ಈ ನೆಕ್ಸ್ಟ್ ಮೀಟಿಂಗೆಲ್ಲ ತಗೊಂಡು ಅದೊಂದು ಡೇಟ್ ಮಾಡಿ. ಆ್ಯಕ್ಚುಲಿ ಅದೇನಾಗಿದೆ ಅಂದರೆ ಅದಕ್ಕೇನಾದ್ರು ನನ್ನ ಸಹಕಾರ ಬೇಕಾದರೂ ನಾನು ಮಾಡಬಲ್ಲೆ. ವಿಜುವಲ್ ಮೀಡಿಯಾದಲ್ಲಿ ಅವರ ತಂದೆಯವರಿರುವ ಜಾಗ ಅದು ಅತಿಕ್ರಮಣ, ಅದು ಆಯಿತಾ. ಅದನ್ನು ಅಟ್ಲೀಸ್ಟ್ ಅವನ ಒಂದು ಬಲಿದಾನದ ಒಂದು ಕಾರಣಕ್ಕಾಗಿ ಅದನ್ನಾದರೂ ಅವನ ಹೆಸರಿಗೆ ಅವ್ರಿಗೆ ಹೆಸರಿಗೆ ಮಾಡಿಕೊಡಿ ಅಂತಂದರೆ ಅದನ್ನು ಯಾರು ಮಾಡಿಲ್ಲ. ಅದು ಇವರು ನನಗೊಂದಿನ ಹೇಳಿದ್ರು, ನಾನು ಅವ್ರ ಹತ್ರ ಹೋದರೆ ಇವ್ರ ಹತ್ರ ಹೋದರೆ ತುಂಬ ಹೇಳ್ತಾರೆ ಅವರು. ಇವಾಗ ಏನಾಗಿದೆ ಅಂದರೆ ನಾವು ಹೇಳಿದರೆ ಅದು ನಡೆಯೋದಿಲ್ಲ. ಇಲ್ಲ, ಈಗ ಏನಿದ್ರು ಎಕ್ಸ್ ಸರ್ವಿಸ್ ಮೆನ್ ನಮ್ಮದು ಸಂಘ, ಹೌದು, ಆ ಸಂಘದಿಂದ ನಾನು ಅದೇ ವಿಷಯನ ಅವ್ರು ಅವತ್ತು ತುಂಬ ಬೇಜಾರು ಮಾಡ್ಕೊಂಡ್ರು ಹೇಳ್ಕೊಂಡು. ಅದೇ ವಿಷಯನ ನಾನು ಮೊನ್ನೆ ಇಟ್ಟೆ ಇದರಲ್ಲಿ ನಮ್ಮ ಮೀಟಿಂಗಲ್ಲಿ. ಸೊ ಹೇಗಾದರೂ ಮಾಡಿ ಅವರಿಗೊಂದು ಹೆಲ್ಪ್ ಮಾಡುವ. ಒಂದ್ಸಲ ಫಸ್ಟ್ ಅವ್ರ ಮನೆಗೆ ಹೋಗುವ. ಹೌದು, ಮನೆಗೆ ಹೋಗ್ಬಿಟ್ಟು ಅವ್ರ ಪ್ರಾಬ್ಲಮ್ ಕೇಳುವ. ಕರೆಕ್ಟ್. ನಾವು 26 ಜನವರಿಗೆ ಹಂಗೆ ಮಾಡಿದ್ವಿ, ನಾವು ಹಿಂಗೆ ಮಾಡಿದ್ವಿ, ಏನೂ ಪ್ರಯೋಜನ ಇಲ್ಲ. ಫಸ್ಟು ಇಲ್ಲಿ ನಮ್ಮ ಇದರಲ್ಲಿ ಶಹೀದ್ ಅಂತ ಹುಡುಗ ಅಂದರೆ ನಮ್ಮ ಆನ್ ಸರ್ವೀಸಲ್ಲಿದ್ದವಾಗ ಡೆತ್ ಆದವನು ಅವನು ಫಸ್ಟು. ಅವನ ಮನೆಗೆ ಹೋಗಿ ಕೇಳುವ ಅಂತ ಹೇಳಿದ್ದೀನಿ. ನೆಕ್ಸ್ಟ್ ಮೀಟಿಂಗಲ್ಲಿ ಇಟ್ಕೊಂಡಿದ್ದಾರೆ. ವೆರಿ ಗುಡ್. ಈ ತಿಂಗಳಲ್ಲಿ ಅವ್ರ ಮನೆಗೆ ಹೋಗ್ಬಿಟ್ಟು ಪ್ರಾಬ್ಲಮ್ ಕೇಳಿ, ಇವಾಗ ನೀವು ಹೇಳ್ದಂಗೆ ಒಂದು ಅತಿಕ್ರಮಣ ಜಾಗದ ವಿಷಯ ಇದೆ, ಅದನ್ನು
ಪಕ್ಕ ಕ್ಲಿಯರ್ ಮಾಡಿ ನಮ್ಮ ಹತ್ರ ಎಷ್ಟಾಗುತ್ತೆ, ನಾವು ಇಲ್ಲಿ ಇಲ್ಲ ಅಂದರೆ ನಾವು ಸೋಲ್ಜರ್ ಬೋರ್ಡಿಗೆ ನಮ್ಮದು ಕರ್ನಾಟಕ ರಾಜ್ಯದ ಇದಿದೆ ಅವರಿಗೆ ಕೊಡ್ತೀವಿ. ನಮ್ಮದು ರಾಜ್ಯಾಧ್ಯಕ್ಷರೆಲ್ಲ ಇದ್ದಾರೆ, ಅವ್ರಿಗೆ ಹೇಳಿಬಿಟ್ಟು ಆದಷ್ಟು ಹೆಲ್ಪ್ ಮಾಡುವಂಥ ಯೋಚನೆ ಇದೆ. ಓಕೆ, ಅದು ಆ್ಯಕ್ಚುಲಿ ನಿಮ್ಮ ಸಹಾಯಕನ ಬೇಕಾಗುತ್ತೆ. ಯಾಕೆಂದರೆ ಇದು ಮೀಡಿಯಾದಲ್ಲಿ ಬಂದರೆ ಮಾತ್ರ ಗೊತ್ತಾಗ್ತದೆ, ಅವ್ರು ಇದ್ದಾರೆ ಅಂತಲೂ ಗೊತ್ತಿಲ್ಲ. ಇಲ್ಲ ಅದು ಮಾಡೋಣ. ಅದು ಈಗ ಅಲ್ಲಿ ನಾನು ಮೊನ್ನೆ ಅಷ್ಟೇ ಹೋಗಿ ನೋಡ್ಕೊಂಬಂದೆ, ಏನೂ ಇಲ್ಲ, ಒಂದು ಸಣ್ಣ ಕಟ್ಟೆ. ಹೌದು. ನಾನು ಈ ವಿಷಯನ ಇದಕ್ಕೂ ಒಂದು 2 ತಿಂಗಳ ಮೊದಲೇ ಯೋಚನೆ ಮಾಡಿದೆ. ಆಗಸ್ಟ್ 15 ಟೈಮ್ ಅರೆಂಗಡಿಲಿ ಮಾಡೋ ಅರೆಂಗಡಿಲಿ ಒಂದು ಫ್ಲ್ಯಾಗ್ ಹಾರಿಸು, ಒಂದು ನ್ಯಾಷನಲ್ ಫ್ಲ್ಯಾಗ್ ಹಾರಿಸ್ಬಿಟ್ಟು ಇವನ್ ಫೋಟೋ ಹಾಕುವ. ಫೋಟೋನು ಎಲ್ಲ ಕಡೆ ಇದೆ, ನಮ್ಮ ರಾಜಸ್ಥಾನ, ಉತ್ತರ ಪ್ರದೇಶ ಎಲ್ಲ ನಮ್ಮ ಊರಲ್ಲಿ ಮಾಡಲಿ, ಅಷ್ಟು ನಮ್ಮ ಹತ್ರ ಇಲ್ಲ. ಹೌದು, ಖಂಡಿತ. ಕೇಳುವ, ನಮ್ಮ ಹತ್ರ ಆಗಿಲ್ಲ ಅಂದರೆ ಹೆಲ್ಪ್ ಕೇಳುವ ಜನರ ಹೊರಗಡೆ ಹೋಗುವ, ಆಗತ್ತೆ ನೋಡುವ ಅಂತ ಹೇಳ್ದವಾಗ ಅದಿನ್ನೂ ಯಾರೂ ನಮ್ಗೆ ಸಪೋರ್ಟ್ ಇನ್ನೂ ಮಾಡಿಲ್ಲ. ನಾನು ಈ ಸರ್ವಿಸ್ ಸಂಘದಲ್ಲೂ ಅದನ್ನು ಹಾಕ್ತೀನಿ ಈಗ ಅರೆಂಗಡಿಲಿ ಮಾಡುವ. ಯಾಕೆಂದರೆ ಕೆರೆಕೋಣು ಅಂದರೆ ಅಲ್ಲಿ ಮಾಡಿದ್ದೇನು ಬೇಜಾರಿಲ್ಲ, ಯಾಕೆಂದರೆ ಅವ್ರ ಮನೆ ಹತ್ರನೇ ಇತ್ತು. ಅರೆಂಗಡಿ ಒಂದು ಸ್ಪಾಟ್ ಇತ್ತು, ಒಂದು ಸರ್ಕಲ್ ಇದೆ ಒಳ್ಳೆ. ನಮ್ಮ ಹುಡುಗ ಒಬ್ಬ ದೇಶ ಸೇವೆಗೆ ಹೋಗಿ ಈಗ ಆಗಿದ್ದೇನೆ ಅಂತ ಇಲ್ಲಿ ಹಾಕ್ಬೋದು. ಕರೆಸುವ ಯಾರನ್ನಾದರೂ MLAಗಳನ್ನು, ಅವ್ರ ಸಪೋರ್ಟ್ ಕೇಳುವ, ನೀವು ಒಂದು ಸಪೋರ್ಟ್ ಮಾಡಿ ನಮಗೆ ಅಂತ. ಅದಕ್ಕಾಗಿ ಈ ಸರ್ಕಲಲ್ಲೊಂದು ಯೋಚನೆ ಇದೆ, ನಾವು ಆಗಸ್ಟ್ 15 ತನಕನಾದರೂ ಮಾಡಬೇಕು ಅಂತ ಇತ್ತು. ಆಗಿಲ್ಲ ಅಂದರೆ ಜನವರಿ 26 ತನಕ ಇಲ್ಲೊಂದು ಫ್ಲ್ಯಾಗ್ ಹಾರಿಸ್ಬಿಟ್ಟು ಅವ್ರನ್ನ ಹೆಸರಿಡಬೇಕು ಅಂತ ಇದೆ. ವೆರಿ ಗುಡ್, ಒಳ್ಳೆ ಕೆಲಸ ಅದು, ಒಳ್ಳೆ ಕೆಲಸ ಅದು. ಅದಕ್ಕೆ ಈಗ ನಿಮ್ಮದು ಒಂದು ಸಹಕಾರ ಬೇಕು. ಯಾಕಂದರೆ ಇದು ಈಗ ನಾವು ಅಲ್ಲಿ ಹಾಕಿದ ಕೂಡಲೇ ಒಂದು ಇಶ್ಯೂ ಆಗ್ಬಿಡ್ತದೆ, ಯಾವುದೋ ಕಾರಣದಿಂದ ಹಾಕಿದಾರೇನು ಅಂತ ಬಂದ್ಬಿಡ್ತದೆ. ನಾವಲ್ಲ ಕೆರೆಕೋಣಲ್ಲಿ ಹಾಕಿದ್ದೀವಿ, ಮತ್ತು ಇಲ್ಲಿ ಯಾಕೆ ಹಾಕಿದ್ದೀವಿ ಇದೆಲ್ಲ ಬರ್ತದೆ. ಕೆರೆಕೋಣಲ್ಲಿ ಅದು ಮಾನವ ಸಮ್ಮಾನದ ರೀತಿಯಲ್ಲಿ ಇಲ್ಲ, ಅದು ಅಲ್ಲಿ ಆ್ಯಕ್ಚುಲಿ ಅಲ್ಲಿ ಇರಬೇಕಿತ್ತು. ಬಾಡಿ ಇಟ್ಟು ನಮ್ಮ ಹೊನ್ನಾವರ ಪೊಲೀಸ್ ಬಂದು ಸಲಾಮಿ ಕೊಟ್ಟಿದ್ದ ಏರಿಯಾ. ಮತ್ತೆ ಅದಕ್ಕೂ ಅದೊಂಥರ ಪುಣ್ಯ ಸ್ಥಳ ಇದೆ, ದೇವಸ್ಥಾನ ಇದ್ದಂಗೆ. ಅದನ್ನು ಮಾಡಬೇಕಿತ್ತು, ಅವರು ಮಾಡಿಲ್ಲ. ಯಾರು ಅದನ್ನು ಡಿಸ್ಟರ್ಬ್ ಮಾಡುವ ಕೆಲಸವನ್ನೆಲ್ಲ ಮಾಡಿದ್ದಾರೆ. ಅದನ್ನು ಮಾಡಬೇಕು. ಒಂದಿಷ್ಟು ಕಾಲ ಅಲ್ಲಿ ಅಕ್ಕಪಕ್ಕದ ಮನೆಯವರು ಅತಿಕ್ರಮಣ ಜಾಗದಲ್ಲೇ ಇದ್ದಾರೆ, ಮತ್ತು ಅವರ ವೇಸ್ಟ್ ವಾಟ್ರು, ಹ್ಯೂಮನ್ ವೇಸ್ಟ್ ವಾಟ್ರ್ ಅದರ ಸುತ್ತ ನಿಂತದ್ದು ಕೂಡ ಗಮನಿಸಿದ್ದೆ ನಾನು. ಯಾವಾಗಲೂ ನನ್ನ ಒಂದು ಅಂದರೆ ಆರ್ಮಿಯಲ್ಲಿದ್ದ ಅವನ ಆರ್ಮಿಯಲ್ಲಿ ಬಂದ ಕೂಡಲೇ ಅವನಿಗೆ ಹಾರ ಹಾಕೋದು, ಹೌದು, ಆಮೇಲೆ ಪಟಾಕ ಹೊಡೆಯೋದು, ಆಮೇಲೆ ಇದು ದೇಶ ಸೇವೆ ನನಗಂತೂ ಅನ್ನಿಸ್ಲಿಲ್ಲ. ಮತ್ತೆ ನೀವು ಆರಂಭದಲ್ಲಿ ಇಲ್ಲಿ ಅರೆಂಗಡಿಯಿಂದ ಒಂದು ಲಾರಿಯಲ್ಲೋ ಜೀಪಲ್ಲೋ ತಗೊಂಡೋಗಿ ಮನೆಗೆ ಬಿಡೋದು ಅಷ್ಟೇ ಅಲ್ಲ, ಅದೇ ಇಡೀ ಅವನನ್ನು ಆರ್ಮಿಗೆ ಹೋಗಿ ಜೀವವನ್ನು ಪಣಕ್ಕಿಟ್ಟು ನಮ್ಮೂರಿನ ಹುಡುಗ ಇಡೀ ಸರ್ವಿಸ್ ಮುಗಿಸ್ಕೊಂಡು ಬಂದಿದ್ದಾನೆ ಅಂತ ಹೇಳಿದ್ರೆ ಅವನ ಜೀವನಕ್ಕೆ ಮುಂದಿನ ದಿನಗಳಲ್ಲಿ ನೀವು ಸಹಕಾರ ಮಾಡಬೇಕು. ಈಗ ಮತ್ತೆ ಗೌರ್ಮೆಂಟ್ ನಮ್ಗೆ ಏನು ಸಪೋರ್ಟ್ ಮಾಡ್ತದೆ, ಏನೂ ಇಲ್ಲ. ಈಗ ನನ್ನ ಜೊತೆ ಬಂದವರು ತೆಲಂಗಾಣದ ಹುಡುಗ PSO ಆದ, ಆಮೇಲೆ ರಾಜಸ್ಥಾನದಲ್ಲಿ ಹುಡುಗರು ಅವರು ಪಟವಾರಿ ಅಂತಾರಲ್ಲ, ಹೌದು, ಅದೆಲ್ಲ ಆಗಿದ್ದಾರೆ. ನಮಗೆ ಮಾತ್ರ ಯಾಕಿಲ್ಲ? ಕರ್ನಾಟಕ ಸರ್ಕಾರ ನಮಗೇನೂ ಕೊಟ್ಟಿಲ್ಲ, ನಮ್ಗೆ ಯಾಕೆ ಕೊಡ್ತಿಲ್ಲ ನಂಗೆ. ಆದರೆ ನಿಮಗೆ ಈಗ ಸ್ಟೇಜು? ನನಗೀಗ 46. ನೀವು ಇನ್ನೂ ಸರ್ವಿಸ್ ಮಾಡ್ಬೋದು. ಈಗ ಪೊಲೀಸ್ ಕರೆದಿದ್ದಾರೆ. ನಮಗೆ ಆರ್ಮಿಯವ್ರಿಗೆ ಕೊಟ್ಟಿದ್ದ ಕೋಟ 1, ಜನರಲಲ್ಲಿ 1 ಕೊಟ್ಟಿದ್ದಾರೆ. ಒಂದು ಪೂರ್ತಿ ಡಿಸ್ಟಿಕ್ಕಿಗೆ 1 ಕೊಟ್ಟಿದ್ದಾರೆ. ಇಲ್ಲೊಂದು ಎಷ್ಟು ಜನ ಇರ್ಬೋದು ಅಂದಾಜು ಆ ಒಂದು ಪೋಸ್ಟಿಗೆ? ಈ ನಮ್ಮ ತಾಲೂಕಿನಲ್ಲಿ ಒಂದು 100 ಜನರ ಮೇಲಿದೆ. ನಮ್ಮ ಹೊನ್ನಾವರ ತಾಲೂಕಿನಲ್ಲಿ ನಮ್ಮ ಸಂಘದಲ್ಲಿ ಒಂದು ಇದನ್ನು ತಗೊಂಡು ಏನು ಮಾಡ್ತೀವಿ? ಆಯಿತು, ಇನ್ನು ಅಗ್ನಿವೀರು 4 ವರ್ಷ ಮುಗಿಸಿ ಬಂದರು ಅಂದರೆ ಎಕ್ಸ್ ಸರ್ವಿಸ್ ಮೆನ್ಗಳೆಲ್ಲ ಕಸ ಆಗ್ಬಿಡ್ತಾರೆ. ಹೌದು, ಗ್ಯಾರಂಟಿ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಸಿಗುತ್ತೆ, ಅವಾಗ ಅವ್ರಿಗೆ ಕೊಡ್ತಾರೆ. ಇವರು 24 ವರ್ಷ ಸರ್ವಿಸ್ ಮಾಡಿ ಅಥವಾ 30 ವರ್ಷ ಸರ್ವಿಸ್ ಮಾಡಿ ಬಂದವರು, ಅವ್ರಿಗೆ ಏನೂ ವ್ಯಾಲ್ಯೂನೇ ಇರೋದಿಲ್ಲಲ್ಲ. ಅದೇ ನಾವು ಆರ್ಮಿಯಿಂದ ಬಂದವರು ರಿಟೈರ್ಡ್ ಆಗಿ ಬರ್ತೀವಿ. ಬಂದವರೆಲ್ಲರೂ ಯಾವುದಾದ್ರೂ ಒಂದು ಫೀಲ್ಡಲ್ಲಿ ಅವ್ರು ಕ್ವಾಲಿಫೈಡ್ ಆಗಿರ್ತಾರೆ. ಈಗ ನಾನು ಡ್ರೈವಿಂಗ್ ಇದರಲ್ಲಿ ನಾನು ಕ್ವಾಲಿಫೈಡು.
ನನಗೆ ಒಂದು 50 ಜನರಿಗೆ ಕೊಟ್ಟರೆ ಅವರನ್ನು ಯಾವ ರೀತಿ ಯಾವ ಒಂದು ಫೀಲ್ಡಲ್ಲಿ ಕರ್ಕೊಂಡು ಹೋಗಬೇಕು ಅಂತ ಆ ಒಂದು ಲೀಡರ್ಶಿಪ್ ನನಗೆ 100% ಗೊತ್ತಿದೆ. ಅದನ್ನು ಯಾಕೆ ಸರ್ಕಾರ ಯೂಸ್ ಮಾಡ್ಕೊಳ್ತಿಲ್ಲ ಹೇಳುವಂಥ ಒಂದು ಬೇಜಾರಿದೆ. ಕರೆಕ್ಟು. ಒಂದು ಆಮೇಲೆ ಆರ್ಮಿಯವರು ಇಲ್ಲಿ ದೇಶ ಸೇವೆ ಮಾಡಿ ಬಂದಾನೆ. ಅವನ ಫೋಟೋ ನೋಡಿದರೆ ಫಸ್ಟ್ ಎಲ್ಲಿ ನೋಡಿದ್ರು ಬ್ಯಾನರ್ ಇರ್ತದೆ. ಹೌದು. ಆಮೇಲೆ ಅವನು ಒಂದು ತಿಂಗಳ ನಂತರ ಸ್ಟೇಟ್ ಬ್ಯಾಂಕಿಗೆ ಅಥವಾ ಯಾವುದಾದ್ರು ಒಂದು ಬ್ಯಾಂಕಿಗೆ ಹೋದರೆ ಒಂದು ಲೈನಲ್ಲಿ ನಿಂತ್ಕೊಳ್ಳಿ ಅಂತಾರೆ. ಅವನು ಸರ್ ನಾನು ಎಕ್ಸರ್ವೀಸ್ ಮ್ಯಾನ್ ಸ್ವಲ್ಪ ಇದು ಮಾಡಿ, ಯಾರಾದರೂ ಏನಪ್ಪ ಸ್ವಲ್ಪ ವೇಟ್ ಮಾಡಿ ಅಂತಾರೆ. ಯಾಕೆ ಅವನು 24 ವರ್ಷ 30 ವರ್ಷ ನಮಗೆ ಆ್ಯಕ್ಚುಲಿ ಊರಿನ ಬಗ್ಗೆ ಗೊತ್ತಿರೋದಿಲ್ಲ. ಯಾರು ನಾವು ಹೋಗುವಾಗಿದ್ದ ಒಂದು ಜನ್ರೇಷನ್ನೇ ಚೇಂಜ್ ಆಗಿರ್ತದೆ. ಹೌದಪ್ಪ. ನಾವು ಬರುವಾಗ ಯಾವಾಗೋ ಊರಿಗೆ ಬರ್ತೀವಿ, ಹಳಬರೆಲ್ಲರೂ ಹೋಗಿರ್ತಾರೆ, ಹೊಸ ಹುಡುಗರು ರೆಡಿಯಾಗಿರ್ತಾರೆ. ನಾವು ಅಷ್ಟು ನಮ್ಗೆ ಊರು ಹೊಸದಾಗಿ ರೆಡಿ ಆಗಬೇಕು. ನಾವೆಲ್ಲರನ್ನ ಅಣ್ಣ ತಮ್ಮ ಅಂತ ಹೇಳಿಬಿಟ್ಟು ಎಲ್ಲ ಫ್ರೆಂಡ್ಶಿಪ್ ಮಾಡಿಕೊಂಡು ನಮ್ಮ ಕೆಲಸಕ್ಕೆ ನಾವು ಇನ್ನೊಬ್ಬರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಬೇಕು. ಎಲ್ಲೊಂದು ನಮ್ಮ ಕೆಲಸ ಆಗುವಂಥ ಕೆಲಸ. ಮತ್ತು ಅದನ್ನು ಆಫೀಸ್ ಹತ್ರ ಹೋದರೆ 1 ವರ್ಷ ಬೇಕು, 1 ತಿಂಗಳೇ ಬೇಕು. ನಮ್ಮದು ಒಂದು ಮನೆ, ನಮ್ಮದು ನೀಲ್ಕೋಡಲ್ಲಿ ನಾವು 2 ಇದ್ದೀವಿ, ಬಂಗಾರಮುಖಿಯಲ್ಲಿ. ಈ ನಮ್ಮ ಏರಿಯಾದಲ್ಲಿ ಯಾರೂ ಇಲ್ಲ. ನಮ್ಮ ಹೊನ್ನಾವರ ತನಕ ಒಂದೇ ಗ್ರಾಮದಲ್ಲಿ ಒಂದೇ ಗ್ರಾಮ ಬಿಡಿ, ನಮ್ಮ ಒಂದೇ ಕ್ಲೋಸ್ ಆಗಿರೋರು, ಮನೆ ಹತ್ತಿರದವರು ನಾವೇನಪ್ಪ. ನಾನು ಮತ್ತು ಇನ್ನೊಬ್ಬ ಹುಡುಗ ಇದ್ದಾನೆ ಆರ್ಮಿಯಲ್ಲಿ. ಈಗ ನಾನು ರಿಟೈರ್ಡ್ ಆಗಿ ಬಂದೆ, ಅವನು ಸರ್ವೀಸಲ್ಲಿ ಇದ್ದಾನೆ. ಆದರೆ ನಮ್ಮ ಮನೆಗೆ ಹೋಗ್ಲಿಕ್ಕೆ ರೋಡ್ ಇಲ್ಲ ನೋಡಿ, ನಮಗೆ ಕುಡಿಲಿಕ್ಕೆ ನೀರಿಲ್ಲ. ಇಲ್ಲಿ ಎಲ್ಲರ ಮನೇಲೂ ನೀರಿದೆ, ಪೈಪ್ಲೈನ್ಗಳು ಅವ್ರ ಮನೆಗೆ ಅಷ್ಟೇ ನೀರು ಬರ್ತದೆ. ಹೌದು. ಪೈಪ್ಲೈನಿಗೆ ನೀರು ಅವರು ಬೇಕಿದ್ರೆ ಆಮೇಲೆ ಕೊಟ್ಟಿಗೆ ತೊಳಿಲಿಕ್ಕೆ ಯೂಸ್ ಮಾಡ್ಕೊಂಡ್ರು ಅಡ್ಡಿಲ್ಲ. ಆದರೆ ನಮಗೆ ಏಪ್ರಿಲ್ ನಂತರ ಮೇ ಸ್ಟಾರ್ಟಿಂಗಲ್ಲಿ ನಮಗೆ ನೀರಿಗಾಗಿ ನಾವು ಒದ್ದಾಡೋದು. ಅಲ್ಲಿ ಹೋಗಿ ಕೈ ಮುಖ ಕೂತ್ಕೊಂಡ್ರು ನಮಗೆ ಇವಾಗ ನಾಳೆ ಬನ್ನಿ ಹಾಗೆ ಇನ್ನೂ ನಮ್ಮ ಹತ್ರ ಮಾಡಿಸ್ಕೊಳ್ಳಿಕ್ಕಾಗಿಲ್ಲ. ನಾನೊಂದು 5 ವರ್ಷ ಇರುವಾಗಿಂದ ಮೊದಲು ನಾನೊಂದು DC ಲೆಟ್ರ್ ಬರೆದಿದ್ದೆ, ನಮ್ಮ ಮನೆಗೆ ಒಂದು ಮೂಲಭೂತ ಸೌಕರ್ಯ ಕೊಡಿ ಅಂತ. ಸರ್ವೀಸಲ್ಲಿರುವಾಗ ಅದಕ್ಕೆ ಒಂದು ನೀರು, ಒಂದು ರೋಡು, 2 ಸಾಕು, ಮತ್ತೇನು ಬೇಡ ನನಗೆ. ಒಂದು ಲೆಟ್ರ್ ಬಂತು ಗ್ರಾಮ ಪಂಚಾಯತಿಯಿಂದ. ಆವಾಗ ನಾವು ಇದಕ್ಕೂ ಗ್ರಾಮ ಪಂಚಾಯತಿಗೆ ಹೋದ್ರೆ ನಮ್ಮನ್ನು ಬೇರೆ ರೀತಿ ನೋಡ್ತಾರೆ. ನೀವು ಲೆಟ್ರ್ ಹಾಕಿದ್ರಂತ, DC ಲೆಟ್ರ್ ಬಂದಿದೆ, ಹೌದೌದು, ನೀವೊಂದು ಆರ್ಮಿಯಲ್ಲಿ ಇದ್ದೀರಿ ಅಂತ ಹೇಳಿ ನೀವು ನಿಮ್ಮ ಪೊಸಿಷನ್ ತೋರಿಸ್ತೀರಿ. ನಮ್ಗೆ ಇಲ್ಲಿವರೆಗೂ ಒಂದು ರೋಡ್ ಮಾಡ್ಕೊಳ್ಳಿಕ್ಕಾಗಿಲ್ಲ. ಅದೊಂದು ಮನಸ್ಸಿನಲ್ಲಿ ಯಾವತ್ತೂ ಕೊರತೆ. ಅಂದರೆ ನೀವು ಅವತ್ತು ಬರೆದ ಲೆಟ್ರಿಗೂ ರೆಸ್ಪಾನ್ಸ್ ಇಲ್ಲ. ಇವಾಗ ನಾವು ಎಲ್ಲರಿಗೂ ಕೊಟ್ವಿ, ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಒಂದು ಲೆಟ್ರ್ ಬರೆದು ಒಂದು ಗ್ರಾಮ ಪಂಚಾಯತಿಯಿಂದ ಹಿಡಿದು MLA ತನಕ ಲೆಟ್ರ್ ಕೊಟ್ವಿ. ಆಗಲಿಲ್ಲ. ನಮ್ಮ ಹತ್ರ ಒಂದು ರೋಡ್ ಮಾಡಿಸ್ಕೊಳ್ಳಿಕ್ಕಾಗಿಲ್ಲ. 24 ವರ್ಷ ಸರ್ವೀಸ್ ಮಾಡ್ಕೊಂಡು ಯಾಕೆ ಮಾಡಬೇಕು ಅನ್ನಿಸ್ತದೆ ಒಂದೊಂದ್ಸಲ. ನಮ್ಮ ಮನೆಗೆ ಒಂದು ಯಾವ ಸೌಲಭ್ಯನೂ ಕೊಡಲಿಲ್ಲ. ಕೇಳಿದರೆ ನಿಮ್ಗೆ ಅದು ಏನೋ ಒಂದು ಸಿಲ್ಲಿ ತೋರಿಸ್ತಾರೆ, ಅದು ಕೊಡಲಿಲ್ವ ಅಂತಾರೆ. ಎಂತ ಕೊಡ್ರಿ? ಏನೂ ಕೊಡಲಿಲ್ಲ. ಕೊನೆ ನಿಮ್ಮ ಮನೆ ಎದುರು ಒಂದು ಸಾರ್ವಜನಿಕರು ಲೈಟ್ ಹಾಕ್ಲಿಲ್ವ? ಕಳ್ತಾರೆ. ಅದೇ ಒಂದು ಲೈಟ್ ಹಾಕಿದ್ದಾರೆ, ಸ್ಟ್ರೀಟ್ ಲೈಟ್. ಹೌದು, ನೀವು ಹೇಳಿ ಸರಿ. ಅದ್ರ ಬಲ್ಬ್ ಇಲ್ಲ. ಬಲ್ಬ್ ಹೋಗಿ 1 ವರ್ಷದ ಮೇಲೆ ಆಯ್ತು. ಯಾಕೆ ಹಾಗೆ ಅಂತ ಗೊತ್ತಿಲ್ಲ. ಅಂದರೆ ಬರುವಾಗ ಮಾತ್ರ ಒಂದು ದೊಡ್ಡ ಸ್ವಾಗತ. ನಾ ಮೊನ್ನೆ ಇಲ್ಲಿ ಅವ್ನು CRPF ಅವ್ರು ಬಂದವಾಗ ಎಲ್ಲ ಪಟಾಕಿ ಹೊಡೆದ ನೋಡಿ ನಾವು ಹೋಗಲಿಲ್ಲ. ಅಲ್ಲಿ ಯಾಕೆ ಹೋಗಲಿಲ್ಲ ಕಲ್ರಿದ್ದೆ. ಅವ ಇನ್ನೊಂದು ತಿಂಗಳ ನಂತರ ನೋಡಿ ಅವನು ಮಾತಾಡ್ಸೋರು ಇರೋದಿಲ್ಲ. ಯಾರು ಸ್ವಾಗತ ಮಾಡಿ ಅವನನ್ನು ಸ್ವೀಕರಿಸಿದ್ರೋ ಅವರೇ ಮಾತಾಡ್ಸೋದಿಲ್ಲ. ಮತ್ತು ಒಂದು ನಾನು ಹೇಳ್ತೀನಿ, ಈ ಫೋಟೋ ಇದು ಈ ಅವ್ರನ್ನ ಕರ್ಕೊಂಬರೋದು ಇದೆಲ್ಲ ಫೋಟೋ ಶೂಟಿಗಾಗಿ, ಯಾರೂ ದೇಶ ಸೇವೆಗಾಗಲ್ಲ ನನ್ನ ಕೇಳಿದರೆ. ಯಾಕೆ ಅಂದರೆ ಅವನು ಪಕ್ಕ ದೇಶ ಸೇವೆ ಮಾಡಿ ಬಂದಿದ್ದಾನೆ ಅಂದರೆ ನಾಳೆ ಅವನು 1 ತಿಂಗಳಾದ 1 ವರ್ಷ ಆದ್ಮೇಲೆ ನಾವು ನೆನಪು ಮಾಡ್ಕೊಳ್ಬೇಕು.
ಇದಕ್ಕೆಲ್ಲದಕ್ಕೂ ಎಕ್ಸಾಂಪಲ್ ಏನು ಅಂದರೆ ನಾಗರಾಜ್. ಹಾಂ, ನಾಗರಾಜ್ ಶೆಟ್ಟಿ ಅವ್ರ ಮನೆಯವರು ಯಾರು ಕೇಳ್ತಾರೆ? ಅದೇ ದಾರಿಯಲ್ಲೇ ಇದು ಮೊನ್ನೆ ಕರ್ಕೊಂಡು ಅಲ್ಲೋಗಿ ಅಲ್ಲೋಗಿ ಸಲ್ಯೂಟು ಇದೆಲ್ಲ ಪುಷ್ಪ ಇದು ಮಾಡಿದ್ರೆ ಅವ್ರ ಮನೆಗೆ ಹೋಗ್ಬೋದಿತ್ತು, ಕರ್ಕೊಂಡು ಹೋಗ್ಬೋದಿತ್ತಲ್ಲ ಅವ್ರು. ಕಡ್ಕೊಂಡು ಹೋಗುತ್ತಲ್ಲ. ಅಥವಾ ಈ ಊರಿನವರೆಲ್ಲ ಸೇರಿ ಅದೇ ಅದೇ ಅವರ ತಂದೆ ತಾಯಿ ಇವತ್ತಿಗೂ ಅಲ್ಲಿ ನೊಂದ್ಕೊಂಡು ಕೂತಿದಾರಲ್ಲ, ಅವರನ್ನು ಅವರ ಸಮಸ್ಯೆಗೆ ಬಗೆಹರಿಸಲಿಕ್ಕೆ ಕೇಳ್ಬೋದಿತ್ತಲ್ಲ. ಹೇಳ್ಬೋದಿತ್ತು. ಯಾರು ಬರೋದು. ಈಗ ನಮ್ಮನ್ನು ಸೇರಿಸಿ ಎಲ್ಲದಕ್ಕೂ ರೆಡಿ ಇದ್ದೇವೆ, ಬರ್ಬೋದಿತ್ತಲ್ಲ, ಮಾಡ್ಬೋದಿತ್ತಲ್ಲ, ಒಂದು ಸಂಘಟನೆ ಮಾಡ್ಬೋದಿತ್ತಲ್ಲ. ಈಗ ನಿಮ್ಮ ನೇತೃತ್ವದಲ್ಲಿ ಒಂದು ಸಂಘಟನೆ ಮಾಡ್ಬೋದಿತ್ತಲ್ಲ, ಕೇಳ್ಬೋದಿತ್ತು. ನನಗೆ ಬರ್ಲಿಕ್ಕೆ ಹೇಳಿದರು. ನಂಗೆ ಆ್ಯಕ್ಚುಲಿ ಅವತ್ತು ಆಗಲಿಲ್ಲ, ಎಲ್ಲ ಹೋಗಿದ್ದೆ, ಆದರೂ ಬರ್ತಿದ್ದೆ. ನಂಗೆ ಆದರೂ ಇದೊಂದು ಫೀಲಿಂಗ್ ಇದೆ, ಕರ್ಕೊಂಡು ಬಂದು ಸನ್ಮಾನ ಮಾಡ್ದು. ಅವನು ಇನ್ನೊಂದು ವರ್ಷ ಅವನು ಎಲ್ಲ ಪ್ರೋಗ್ರಾಮ್ನಲ್ಲೂ ಅವನೇ ಇರ್ತಾನೆ. ಹೌದು. ಆಮೇಲೆ ಅದು ಖಾಲಿ ಆಯಿತು. ಅದಷ್ಟೇ ದೇಶ ಸೇವೆ ಅಲ್ಲ. ನನ್ನ ಕೇಳಿದ್ರೆ ದೇಶ ಪ್ರೇಮ ಅಥವಾ ದೇಶ ಸೇವೆ ಮಾಡಿದವರಿಗೆ ಸಲ್ಲಿಸುವ ಗೌರವ ಅಲ್ಲ, ಗೌರವ. ದೇಶ ಪ್ರೇಮ ಹೇಳೋದು ಖಾಲಿ ಫೋಟೋ ಹೊಡ್ಕೊಂಡು ಹಾರ ಹಾಕಿ. ಅವನು ಇಷ್ಟು ವರ್ಷ ಬಾರ್ಡ್ರಲ್ಲಿ ಸೇವೆ ಮಾಡಿ ಕಷ್ಟಪಟ್ಟು ಊರಿಗೆ ಬಂದಿದ್ದಾನಲ್ಲ, ಊರಿನಲ್ಲಿ ಬಂದ ನಂತರ ಊರಿನವರು ಅವನನ್ನು ಸುಖವಾಗಿಡ್ಲಿಕ್ಕೆ ಏನು ಮಾಡ್ಬೋದು? ಹೌದು, ಅದನ್ನು